ಕಿರುತೆರೆ ನಟಿ ವಿಸ್ಮಯ ಗೌಡ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಪ್ರಮುಖವಾಗಿ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಕೆ ವಿರುದ್ಧ ವಿಸ್ಮಯ ವಿರುದ್ಧ ಹಿಮಾನ್ವಿ ಬಿಂದು ಅನ್ನೋರು ದೂರನ್ನು ಕೊಟ್ಟಿರೋದು. 6.5 ಲಕ್ಷ ಹಣವನ್ನ ವಂಚಿಸಿದ್ದಾರೆ ಅನ್ನೋದು ದೂರಿನ ಸಾರಾಂಶ. ಬಸವೇಶ್ವರನಗರ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ಕೂಡ ದಾಖಲಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಿರುತೆರೆ ನಟಿ ವಿಸ್ಮಯ ಗೌಡ ವಿರುದ್ಧ ಚೀಟಿಂಗ್ ಕೇಸ್ ಸದ್ಯಕ್ಕೆ ದಾಖಲಾಗ್ತಾ ಇದೆ. 6.5 ಲಕ್ಷ ಹಣವನ್ನ ಈಕೆ ವಂಚಿಸಿದ್ದಾರೆ ಅನ್ನೋದು ಈಕೆ ಮೇಲಿರುವಂತಹ ಆರೋಪ. ಅಮೃತವರ್ಷಿಣಿ ಸೇರಿದಂತೆ ತುಂಬಾ ಸೀರಿಯಲ್ಗಳಲ್ಲಿ ಈಕೆ ಸಪೋರ್ಟಿವ್ ಕ್ಯಾರೆಕ್ಟರನ್ನು ಮಾಡ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಇವರ ವಿರುದ್ಧ ಚೀಟಿಂಗ್ ಕೇಸ್ ದಾಖಲಾಗ್ತಾ ಇದೆ. ಹಿಮಾನ್ವಿ ಬಿಂದು ಅನ್ನೋರು 6.5 ಲಕ್ಷ ಹಣವನ್ನು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ದಾಖಲಿಸಿದ್ದಾರೆ. ನ್ಯಾಯಾಲಯದ ನಿರ್ದೇಶನದಂತೆ ಈ ಪ್ರಕರಣದಲ್ಲಿ ಎಫ್ಐಆರ್ ಆಗಿರೋದು ಮತ್ತೊಂದು ಭೀತಿ. ನವ ನಿರ್ದೇಶಕಿ ಕೂಡ ಹೌದು. ಈಕೆ ಕೇವಲ ಆಕ್ಟ್ರೆಸ್ ಮಾತ್ರ ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಹಲವು ಸೀರಿಯಲ್ಗಳಿಗೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಮೃತವರ್ಷಿಣಿ ಸೀರಿಯಲ್ನಲ್ಲಿ ಈಕೆಗೆ ಸ್ವಲ್ಪ ಫೇಮ್ ಜಾಸ್ತಿನೇ ಬಂತು. ವಿಸ್ಮಯ ಗೌಡ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ.